ವಿಚಾರಕ್ಕಾಗಿ ತಂದೆ ತಾಯಿಯನ್ನೇ ಮಗ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿರುವಂತಹ HAL ನಲ್ಲಿರುವಂತಹ ಈ ವಿಜ್ಞಾನ ನಗರದಲ್ಲಿ ಈ ಘಟನೆ ನಡೆದಿರೋದು. ರೋಹನ್ ಅನ್ನುವಂತಹ ಮಗ ತಂದೆ ತಾಯಿಯನ್ನ ಕೊಲೆ ಮಾಡಿದ್ದಾರೆ. ಅಸಲಿಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಾರಾಯಣ ರೆಡ್ಡಿ ರಸ್ತೆಯ ಪಕ್ಕದಲ್ಲಿರುವಂತಹ ಏನ್ ನೀವು ನೋಡ್ತಾ ಇದ್ದೀರಾ ಆದರ್ಶ ವಿಸ್ತಾ ಎನ್ನುವಂತಹ ಒಂದು ಏನ್ ಅಪಾರ್ಟ್ಮೆಂಟ್ ಇದೆ, ಇಲ್ಲಿ ನಿನ್ನೆ 7:30 ಸುಮಾರಿಗೆ ಜೋಡಿ ಕೊಲೆ ಆಗಿರುತ್ತೆ. ಅಂದ್ರೆ ಸ್ವಂತ ಮಗನೇ ರೋಹನ್ ಎನ್ನುವಂತ ಸ್ವಂತ ಮಗ ತನ್ನ ತಂದೆ ತಾಯಿ ಶ್ಯಾಮಲಾ ಭಟ್ ಹಾಗೂ ತಂದೆಯನ್ನೇ ಕೊಲೆ ಮಾಡಿ ಕೃತ್ಯವನ್ನ ಎಸಗಿದ್ದಾನೆ ಅಂತಾನೆ ಹೇಳ್ಬೋದು. ತಂದೆ ಏನಿದ್ದಾರೆ ನವೀನ್ ಚಂದ್ರ ಭಟ್ ಎನ್ನುವಂತವರು, ತಾಯಿ ಶ್ಯಾಮಲಾ ಭಟ್ ಎನ್ನುವಂತವ್ರನ್ನ ಇಬ್ಬರಿಗೂ ಕೂಡ ಮಗ ನಿರಂತರವಾಗಿ ಕಿರುಕುಳವನ್ನ ನೀಡ್ತಾ ಇದ್ದ. ಅಂದ್ರೆ ಈತನಿಗೂ ಕೂಡ USA ಯಲ್ಲಿ ಅಂದ್ರೆ ಇಬ್ಬರು ದಂಪತಿಗಳಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಇಬ್ಬರು ಮಕ್ಕಳುಗಳಿಗೆ USA ಯಲ್ಲಿ ಈ ದಂಪತಿಗಳು ಶಿಕ್ಷಣವನ್ನ ಕೂಡ ಕೊಟ್ಟಿರ್ತಾರೆ. ಆದ್ರೆ ಈ ಮಗ ಅಲ್ಲಿಂದ ಬಂದ ಮೇಲೆ ಏನು USA ನಿಂದ ಬಂದ ಮೇಲೆ ಮಗ ತಂದೆ ತಾಯಿ ಜೊತೆ ಪ್ರತಿನಿತ್ಯ ಕೂಡ ಕಿರುಕುಳವನ್ನ ನೀಡ್ತಾ ಇದ್ದ. ಕೌಟುಂಬಿಕ ಕಲಹ ನಿರಂತರವಾಗಿ ಇತ್ತು. ಮಗಳು ಕೂಡ ಇನ್ನು USA ಇಂದ ಶಿಕ್ಷಣವನ್ನ ಮುಗಿಸಿಕೊಂಡು ಬಂದಿರೋದಿಲ್ಲ, ಅಲ್ಲೇ ಇನ್ನು ಶಿಕ್ಷಣವನ್ನ ಮಾಡ್ತಾ ಇರ್ತಾಳೆ. ಈತ ಮನೆಗೆ ಬಂದ ತಕ್ಷಣ ಏನು ಈ ಒಂದು ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಅಲ್ಲಿ ಪ್ರತಿನಿತ್ಯ ಕೂಡ ತಂದೆ ತಾಯಿ ಜೊತೆ ನಿರಂತರವಾಗಿ ಕಿರುಕುಳವನ್ನ ಮತ್ತೆ ಗಲಾಟೆಯನ್ನ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಈತ ಎಲ್ಲಿ ಕೂಡ ಶಿಕ್ಷಣವನ್ನ ಪಡೆಯೋದಿಲ್ಲ. ನೋಡ್ತಾ ಇರುವ ಅಂದ್ರೆ ನೀವು ಇದೇ ಒಂದು ಅಪಾರ್ಟ್ಮೆಂಟಿನ ಒಳಭಾಗದಲ್ಲಿ ಅವರ ಒಂದು ಮನೆ ಇರುತ್ತೆ. ಈ ಒಂದು ಮನೆಯಲ್ಲಿ ನಿರಂತರವಾಗಿ ಶ್ಯಾಮಲಾ ಭಟ್ ತಾಯಿಯಾಗಿರುವಂತಹ ಶ್ಯಾಮಲಾ ಭಟ್ ತಂದೆ ಆಗಿರುವಂತಹ ನವೀನ್ ಚಂದ್ರ ಭಟ್ ಅವರ ಜೊತೆ ಮಗ ರೋಹನ್ ಭಟ್ ಪ್ರತಿನಿತ್ಯ ಕೂಡ ಕಿರುಕುಳವನ್ನ ನೀಡ್ತಾ ಇರ್ತಾನೆ. ಹಾಗಾಗಿ ಈತ ವಿದ್ಯಾಭ್ಯಾಸವನ್ನು ಕೂಡ ಮುಗಿಸಿಕೊಂಡು ಬಂದ ಮೇಲೆ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಹೋಗಿರೋದಿಲ್ಲ. ಹಾಗಾಗಿ ಮಗನನ್ನ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂತ ಪ್ರತಿನಿತ್ಯ ಕೂಡ ತಂದೆ ತಾಯಿ ಮಗನಿಗೆ ರೋಹನ್ ಭಟ್ನಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಇದರಿಂದ ಕೂಡ ಈತ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಹೋಗೋದಿಲ್ಲ. ಮತ್ತೆ ಈ ಸದ್ಯದಲ್ಲಿ ಕೂಡ ಈ ಒಂದು ಕಲಹದಿಂದ ಕೌಟುಂಬಿಕ ಕಲಹದಿಂದ 2 ವರ್ಷ ಈತ ಮನೆ ಬಿಟ್ಟು ಕೂಡ ಹೊರಗಡೆ ಹೋಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈತ ಮನೆಗೆ ಮತ್ತೆ ಬಂದು ತಂದೆ ತಾಯಿ ಜೊತೆ ಇದೇ ಒಂದು ಆದರ್ಶ ವಿಸ್ತಾರದಲ್ಲಿ ವಾಸವನ್ನ ಮಾಡ್ತಾ ಇರ್ತಾನೆ. ನಿನ್ನೆ ಬೆಳಿಗ್ಗೆ 7:30 ಸುಮಾರಿಗೆ ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಈತ ನನಗೆ ಒಂದಿಷ್ಟು ಹಣ ಬೇಕು, ಒಂದು 4 ಲಕ್ಷ ಹಣ ಬೇಕು ಅಂತ ತಂದೆ ತಾಯಿ ಜೊತೆ ನಿರಂತರವಾಗಿ ಹಿಂಸೆ ಇಟ್ಟಿರ್ತಾನೆ. ಹಣ ಇಲ್ಲ ನಮ್ಮ ಹತ್ರ, ಯಾಕಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಯಾವ್ದಾದ್ರು ಒಂದು ವೃತ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಇಬ್ರು ತಂದೆ ತಾಯಿ ದಂಪತಿಗಳು ಈತನಿಗೆ ಒಂದು ಹಣದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಆತರ ಈತ ಯಾವುದೋ ಒಂದು ಚಟಕ್ಕೆ ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೆ ಹಣವನ್ನ ಕೇಳಿದ್ದರಿಂದ ಹಾಗಾಗಿ ಈತನನ್ನ ಅವರು ಯಾವುದೇ ರೀತಿ ಹಣವನ್ನ ಕೊಟ್ಟಿರೋದಿಲ್ಲ. ಹಾಗಾಗಿ ಈತ ನೇರವಾಗಿ ಅಡಿಗೆ ಮನೆಯಲ್ಲಿದ್ದಂತ ಚಾಕುವನ್ನ ತಂದೆಯ ಪಕ್ಕೆಲುಬಿಗೆ ಅಂದ್ರೆ ಹೊಟ್ಟೆ ಭಾಗಕ್ಕೆ ಚುಚ್ಚಿರ್ತಾನೆ. ತಾಯಿಯ ಒಂದು ಕತ್ತಿಗೆ ಚುಚ್ಚಿ ಕೊಲೆಗೈದಿದ್ದಾನೆ ಅಂತಾನೆ ಹೇಳ್ಬೋದು. ಸ್ಥಳದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು ನೇರವಾಗಿ ಪಕ್ಕದಲ್ಲೇ ಇರುವಂತಹ ಖಾಸಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾರು 8:30 ಸುಮಾರಿಗೆ ಏನು ಇಬ್ಬರು ದಂಪತಿಗಳು ಸಾವನ್ನಪ್ತಾರೆ. ಸಾವನ್ನಪ್ಪಿದ ತಕ್ಷಣ ಇದೇ ಒಂದು ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಒಳಗಡೆನೆ ಈ ರೋಹನ್ ಭಟ್ ಇರ್ತಾನೆ. ಹಾಗಾಗಿ ಈತನನ್ನ ಅಂದ್ರೆ ಇಲ್ಲಿರುವಂತಹ ನಿವಾಸಿಗಳು ಮತ್ತೆ ವೈದ್ಯರು ಆಸ್ಪತ್ರೆಗೆ HAL ಪೊಲೀಸ್ ಠಾಣಾ ಸ್ಟೇಷನ್ಗೆ ಮಾಹಿತಿಯನ್ನ ನೀಡಿದಾಗ ನೇರವಾಗಿ ಪೊಲೀಸರು ಬಂದು ಈತನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಿದಾಗ ಕೆಲವೊಂದಿಷ್ಟು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಈತ ಹಣಕ್ಕಾಗಿ ತನ್ನ ತಂದೆ ತಾಯಿಯನ್ನ ಕೊಲೆಗೈದಿದ್ದಾನೆ ಅನ್ನುವಂತ ಮಾಹಿತಿಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಈತನ ಸಹೋದರಿ ಏನು USA ಯಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ, ಆಕೆಗೂ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ ಪೊಲೀಸರು. ಸದ್ಯ ಒಂದು 10:30 ಸುಮಾರಿಗೆ ಆಕೆ ಇಂಡಿಯಾಗೆ ಬರ್ತಾಳೆ. ಇಂಡಿಯಾಗೆ ಬಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಆಕೆಗೆ ಮೃತದೇಹಗಳನ್ನು ಹಸ್ತಾಂತರಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ. ಹಣಕಾಸಿನ ವಿಚಾರಕ್ಕಾಗಿ ತಂದೆ ತಾಯಿಯನ್ನೇ ಮಗ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿರುವಂತಹ HAL ನಲ್ಲಿರುವಂತಹ ಈ ವಿಜ್ಞಾನ ನಗರದಲ್ಲಿ ಈ ಘಟನೆ ನಡೆದಿರೋದು. ರೋಹನ್ ಅನ್ನುವಂತಹ ಮಗ ತಂದೆ ತಾಯಿಯನ್ನ ಕೊಲೆ ಮಾಡಿದ್ದಾರೆ. ಅಸಲಿಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಾರಾಯಣ ರೆಡ್ಡಿ ರಸ್ತೆಯ ಪಕ್ಕದಲ್ಲಿರುವಂತಹ ಏನ್ ನೀವು ನೋಡ್ತಾ ಇದ್ದೀರಾ ಆದರ್ಶ ವಿಸ್ತಾ ಎನ್ನುವಂತಹ ಒಂದು ಏನ್ ಅಪಾರ್ಟ್ಮೆಂಟ್ ಇದೆ, ಇಲ್ಲಿ ನಿನ್ನೆ 7:30 ಸುಮಾರಿಗೆ ಜೋಡಿ ಕೊಲೆ ಆಗಿರುತ್ತೆ. ಅಂದ್ರೆ ಸ್ವಂತ ಮಗನೇ ರೋಹನ್ ಎನ್ನುವಂತ ಸ್ವಂತ ಮಗ ತನ್ನ ತಂದೆ ತಾಯಿ ಶ್ಯಾಮಲಾ ಭಟ್ ಹಾಗೂ ತಂದೆಯನ್ನೇ ಕೊಲೆ ಮಾಡಿ ಕೃತ್ಯವನ್ನ ಎಸಗಿದ್ದಾನೆ ಅಂತಾನೆ ಹೇಳ್ಬೋದು. ತಂದೆ ಏನಿದ್ದಾರೆ ನವೀನ್ ಚಂದ್ರ ಭಟ್ ಎನ್ನುವಂತವರು, ತಾಯಿ ಶ್ಯಾಮಲಾ ಭಟ್ ಎನ್ನುವಂತವ್ರನ್ನ ಇಬ್ಬರಿಗೂ ಕೂಡ ಮಗ ನಿರಂತರವಾಗಿ ಕಿರುಕುಳವನ್ನ ನೀಡ್ತಾ ಇದ್ದ. ಅಂದ್ರೆ ಈತನಿಗೂ ಕೂಡ USA ಯಲ್ಲಿ ಅಂದ್ರೆ ಇಬ್ಬರು ದಂಪತಿಗಳಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಇಬ್ಬರು ಮಕ್ಕಳುಗಳಿಗೆ USA ಯಲ್ಲಿ ಈ ದಂಪತಿಗಳು ಶಿಕ್ಷಣವನ್ನ ಕೂಡ ಕೊಟ್ಟಿರ್ತಾರೆ. ಆದ್ರೆ ಈ ಮಗ ಅಲ್ಲಿಂದ ಬಂದ ಮೇಲೆ ಏನು USA ನಿಂದ ಬಂದ ಮೇಲೆ ಮಗ ತಂದೆ ತಾಯಿ ಜೊತೆ ಪ್ರತಿನಿತ್ಯ ಕೂಡ ಕಿರುಕುಳವನ್ನ ನೀಡ್ತಾ ಇದ್ದ. ಕೌಟುಂಬಿಕ ಕಲಹ ನಿರಂತರವಾಗಿ ಇತ್ತು. ಮಗಳು ಕೂಡ ಇನ್ನು USA ಇಂದ ಶಿಕ್ಷಣವನ್ನ ಮುಗಿಸಿಕೊಂಡು
ಮುಗಿಸ್ಕೊಂಡು ಬಂದಿರೋದಿಲ್ಲ, ಅಲ್ಲೇ ಇನ್ನು ಶಿಕ್ಷಣವನ್ನ ಮಾಡ್ತಾ ಇರ್ತಾಳೆ. ಈತ ಮನೆಗೆ ಬಂದ ತಕ್ಷಣ ಈ ಒಂದು ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಅಲ್ಲಿ ಪ್ರತಿನಿತ್ಯ ಕೂಡ ತಂದೆ ತಾಯಿ ಜೊತೆ ನಿರಂತರವಾಗಿ ಕಿರುಕುಳವನ್ನ ಮತ್ತೆ ಗಲಾಟೆಯನ್ನ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಈತ ಎಲ್ಲಿ ಕೂಡ ಶಿಕ್ಷಣವನ್ನ ಪಡೆಯೋದಿಲ್ಲ. ನೋಡ್ತಾ ಇರುವ ಅಂದ್ರೆ ನೀವು ಇದೇ ಒಂದು ಅಪಾರ್ಟ್ಮೆಂಟಿನ ಒಳಭಾಗದಲ್ಲಿ ಅವರ ಒಂದು ಮನೆ ಇರುತ್ತೆ. ಈ ಒಂದು ಮನೆಯಲ್ಲಿ ನಿರಂತರವಾಗಿ ಶ್ಯಾಮಲಾ ಭಟ್ ತಾಯಿಯಾಗಿರುವಂತಹ ಶ್ಯಾಮಲಾ ಭಟ್ ತಂದೆ ಆಗಿರುವಂತಹ ನವೀನ್ ಚಂದ್ರ ಭಟ್ ಅವರ ಜೊತೆ ಮಗ ರೋಹನ್ ಭಟ್ ಪ್ರತಿನಿತ್ಯ ಕೂಡ ಕಿರುಕುಳವನ್ನ ನೀಡ್ತಾ ಇರ್ತಾನೆ. ಹಾಗಾಗಿ ಈತ ವಿದ್ಯಾಭ್ಯಾಸವನ್ನು ಕೂಡ ಮುಗಿಸ್ಕೊಂಡು ಬಂದ ಮೇಲೆ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಹೋಗಿರೋದಿಲ್ಲ. ಹಾಗಾಗಿ ಮಗನನ್ನ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂತ ಪ್ರತಿನಿತ್ಯ ಕೂಡ ತಂದೆ ತಾಯಿ ಮಗನಿಗೆ ರೋಹನ್ ಭಟ್ನಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಇದರಿಂದ ಕೂಡ ಈತ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಹೋಗೋದಿಲ್ಲ. ಮತ್ತೆ ಈಗ ಸದ್ಯದಲ್ಲಿ ಕೂಡ ಈ ಒಂದು ಕಲಹದಿಂದ ಕೌಟುಂಬಿಕ ಕಲಹದಿಂದ 2 ವರ್ಷ ಈತ ಮನೆ ಬಿಟ್ಟು ಕೂಡ ಹೊರಗಡೆ ಹೋಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈತ ಮನೆಗೆ ಮತ್ತೆ ಬಂದು ತಂದೆ ತಾಯಿ ಜೊತೆ ಇದೇ ಒಂದು ಆದರ್ಶ ವಿಸ್ತಾದಲ್ಲಿ ವಾಸವನ್ನ ಮಾಡ್ತಾ ಇರ್ತಾನೆ. ನಿನ್ನೆ ಬೆಳಿಗ್ಗೆ 7:30 ಸುಮಾರಿಗೆ ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಈತ ನನಗೆ ಒಂದಿಷ್ಟು ಹಣ ಬೇಕು, ಒಂದು 4 ಲಕ್ಷ ಹಣ ಬೇಕು ಅಂತ ತಂದೆ ತಾಯಿ ಜೊತೆ ನಿರಂತರವಾಗಿ ಹಿಂಸೆ ಇಟ್ಟಿರ್ತಾನೆ. ಹಣ ಇಲ್ಲ ನಮ್ಮ ಹತ್ರ, ಯಾಕಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಯಾವ್ದಾದ್ರು ಒಂದು ವೃತ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಇಬ್ರು ತಂದೆ ತಾಯಿ ದಂಪತಿಗಳು ಈತನಿಗೆ ಒಂದು ಹಣದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಆತರ ಈತ ಯಾವುದೋ ಒಂದು ಚಟಕ್ಕೆ ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೆ ಹಣವನ್ನ ಕೇಳಿದ್ದರಿಂದ ಹಾಗಾಗಿ ಈತನನ್ನ ಅವರು ಯಾವುದೇ ರೀತಿಯ ಹಣವನ್ನ ಕೊಟ್ಟಿರೋದಿಲ್ಲ. ಹಾಗಾಗಿ ಈತ ನೇರವಾಗಿ ಅಡಿಗೆ ಮನೆಯಲ್ಲಿದ್ದಂತ ಚಾಕುವನ್ನ ತಂದೆಯ ಪಕ್ಕೆಲುಬಿಗೆ ಅಂದ್ರೆ ಹೊಟ್ಟೆ ಭಾಗಕ್ಕೆ ಚುಚ್ಚಿರ್ತಾನೆ. ತಾಯಿಯ ಒಂದು ಕತ್ತಿಗೆ ಚುಚ್ಚಿ ಕೊಲೆಗೈದಿದ್ದಾನೆ ಅಂತಾನೆ ಹೇಳ್ಬೋದು. ಸ್ಥಳದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು ನೇರವಾಗಿ ಪಕ್ಕದಲ್ಲೇ ಇರುವಂತಹ ಖಾಸಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾರು 8:30 ಸುಮಾರಿಗೆ ಇಬ್ಬರು ದಂಪತಿಗಳು ಸಾವನ್ನಪ್ತಾರೆ. ಸಾವನ್ನಪ್ಪಿದ ತಕ್ಷಣ ಇದೇ ಒಂದು ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಒಳಗಡೆನೆ ಈ ರೋಹನ್ ಭಟ್ ಇರ್ತಾನೆ. ಹಾಗಾಗಿ ಈತನನ್ನ ಅಂದ್ರೆ ಇಲ್ಲಿರುವಂತಹ ನಿವಾಸಿಗಳು ಮತ್ತೆ ವೈದ್ಯರು ಆಸ್ಪತ್ರೆಗೆ HL ಪೊಲೀಸ್ ಠಾಣಾ ಸ್ಟೇಷನ್ಗೆ ಮಾಹಿತಿಯನ್ನ ನೀಡಿದಾಗ ನೇರವಾಗಿ ಪೊಲೀಸರು ಬಂದು ಈತನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಿದಾಗ ಕೆಲವೊಂದಿಷ್ಟು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಈತ ಹಣಕ್ಕಾಗಿ ತನ್ನ ತಂದೆ ತಾಯಿಯನ್ನ ಕೊಲೆಗೈದಿದ್ದಾನೆ ಅನ್ನುವಂತ ಮಾಹಿತಿಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಈತನ ಸಹೋದರಿ ಏನು USA ಯಲ್ಲಿ ಶಿಕ್ಷಣ ಪಡಿತಾ ಇದ್ರೆ ಆಕೆಗೂ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ ಪೊಲೀಸರು. ಸದ್ಯ 10:30 ಸುಮಾರಿಗೆ ಆಕೆ ಇಂಡಿಯಾಗೆ ಬರ್ತಾಳೆ. ಇಂಡಿಯಾಗೆ ಬಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಆಕೆಗೆ ಮೃತದೇಹಗಳನ್ನು ಹಸ್ತಾಂತರಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಣಕಾಸಿನ ವಿಚಾರಕ್ಕಾಗಿ ತಂದೆ ತಾಯಿಯನ್ನೇ ಮಗ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿರುವಂತಹ HL ನಲ್ಲಿರುವಂತಹ ಈ ವಿಜ್ಞಾನ ನಗರದಲ್ಲಿ ಈ ಘಟನೆ ನಡೆದಿರೋದು. ರೋಹನ್ ಅನ್ನುವಂತಹ ಮಗ ತಂದೆ ತಾಯಿಯನ್ನ ಕೊಲೆ ಮಾಡಿದ್ದಾರೆ. ಅಸಲಿಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಬೆಂಗಳೂರಿನ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಾರಾಯಣ ರೆಡ್ಡಿ ರಸ್ತೆಯ ಪಕ್ಕದಲ್ಲಿರುವಂತಹ ಏನ್ ನೀವು ನೋಡ್ತಾ ಇದ್ದೀರಾ ಆದರ್ಶ ವಿಸ್ತಾ ಎನ್ನುವಂತಹ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ನಿನ್ನೆ 7:30 ಸುಮಾರಿಗೆ ಜೋಡಿ ಕೊಲೆ ಆಗಿರುತ್ತೆ. ಅಂದ್ರೆ ಸ್ವಂತ ಮಗನೇ ರೋಹನ್ ಎನ್ನುವಂತ ಸ್ವಂತ ಮಗ ತನ್ನ ತಂದೆ ತಾಯಿ ಶ್ಯಾಮಲಾ ಭಟ್ ಹಾಗೂ ತಂದೆಯನ್ನೇ ಕೊಲೆ ಮಾಡಿ ಕೃತ್ಯವನ್ನ ಎಸಗಿದ್ದಾನೆ ಅಂತಾನೆ ಹೇಳ್ಬೋದು. ತಂದೆ ಏನಿದ್ದಾರೆ ನವೀನ್ ಚಂದ್ರ ಭಟ್ ಎನ್ನುವಂತವರು, ತಾಯಿ ಶ್ಯಾಮಲಾ ಭಟ್ ಎನ್ನುವಂತವರನ್ನ ಇಬ್ಬರಿಗೂ ಕೂಡ ಮಗ ನಿರಂತರವಾಗಿ ಕಿರುಕುಳವನ್ನ ನೀಡ್ತಾ ಇದ್ದ. ಅಂದ್ರೆ ಈತನಿಗೂ ಕೂಡ USA ಯಲ್ಲಿ ಅಂದ್ರೆ ಇಬ್ಬರು ದಂಪತಿಗಳಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಇಬ್ಬರು ಮಕ್ಕಳುಗಳಿಗೆ USA ಯಲ್ಲಿ ಈ ದಂಪತಿಗಳು ಶಿಕ್ಷಣವನ್ನ ಕೂಡ ಕೊಟ್ಟಿರ್ತಾರೆ. ಆದ್ರೆ ಈ ಮಗ ಅಲ್ಲಿಂದ ಬಂದ ಮೇಲೆ USA ನಿಂದ ಬಂದ ಮೇಲೆ ಮಗ ತಂದೆ ತಾಯಿ ಜೊತೆ ಪ್ರತಿನಿತ್ಯ ಕೂಡ ಕಿರುಕುಳವನ್ನ ನೀಡ್ತಾ ಇದ್ದ. ಕೌಟುಂಬಿಕ ಕಲಹ ನಿರಂತರವಾಗಿ ಇತ್ತು. ಮಗಳು ಕೂಡ ಇನ್ನು USA ಇಂದ ಶಿಕ್ಷಣವನ್ನ ಮುಗಿಸ್ಕೊಂಡು ಬಂದಿರೋದಿಲ್ಲ, ಅಲ್ಲೇ ಇನ್ನು ಶಿಕ್ಷಣವನ್ನ ಮಾಡ್ತಾ ಇರ್ತಾಳೆ. ಈತ ಮನೆಗೆ ಬಂದ ತಕ್ಷಣ ಈ ಒಂದು ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಅಲ್ಲಿ ಪ್ರತಿನಿತ್ಯ ಕೂಡ ತಂದೆ ತಾಯಿ ಜೊತೆ ನಿರಂತರವಾಗಿ ಕಿರುಕುಳವನ್ನ ಮತ್ತೆ ಗಲಾಟೆಯನ್ನ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಈತ ಎಲ್ಲಿ ಕೂಡ ಶಿಕ್ಷಣವನ್ನ ಪಡೆಯೋದಿಲ್ಲ. ನೋಡ್ತಾ ಅಂದ್ರೆ ನೀವು ಇದೇ ಒಂದು ಅಪಾರ್ಟ್ಮೆಂಟಿನ ಒಳಭಾಗದಲ್ಲಿ ಅವರ ಒಂದು ಮನೆ ಇರುತ್ತೆ. ಈ ಒಂದು ಮನೆಯಲ್ಲಿ ನಿರಂತರವಾಗಿ ಶ್ಯಾಮಲಾ ಭಟ್ ತಾಯಿಯಾಗಿರುವಂತಹ ಶ್ಯಾಮಲಾ ಭಟ್ ತಂದೆ ಆಗಿರುವಂತಹ ನವೀನ್ ಚಂದ್ರ ಭಟ್ ಅವರ ಜೊತೆ ಮಗ ರೋಹನ್ ಭಟ್ ಪ್ರತಿನಿತ್ಯ ಕೂಡ ಕಿರುಕುಳವನ್ನ ನೀಡ್ತಾ ಇರ್ತಾನೆ. ಹಾಗಾಗಿ ಈತ ವಿದ್ಯಾಭ್ಯಾಸವನ್ನು ಕೂಡ ಮುಗಿಸ್ಕೊಂಡು ಬಂದ ಮೇಲೆ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಹೋಗಿರೋದಿಲ್ಲ. ಹಾಗಾಗಿ ಮಗನನ್ನ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂತ ಪ್ರತಿನಿತ್ಯ ಕೂಡ ತಂದೆ ತಾಯಿ ಮಗನಿಗೆ ರೋಹನ್ ಭಟ್ನಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಇದರಿಂದ ಕೂಡ ಈತ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಹೋಗೋದಿಲ್ಲ. ಮತ್ತೆ ಈಗ ಸದ್ಯದಲ್ಲಿ ಕೂಡ ಈ ಒಂದು ಕಲಹದಿಂದ ಕೌಟುಂಬಿಕ ಕಲಹದಿಂದ 2 ವರ್ಷ ಈತ ಮನೆ ಬಿಟ್ಟು ಕೂಡ ಹೊರಗಡೆ ಹೋಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈತ ಮನೆಗೆ ಮತ್ತೆ ಬಂದು ತಂದೆ ತಾಯಿ ಜೊತೆ ಇದೇ ಒಂದು ಆದರ್ಶ ವಿಸ್ತಾದಲ್ಲಿ ವಾಸವನ್ನ ಮಾಡ್ತಾ ಇರ್ತಾನೆ. ನಿನ್ನೆ ಬೆಳಿಗ್ಗೆ 7:30 ಸುಮಾರಿಗೆ ಅಂದ್ರೆ ನಿನ್ನೆ ರಾತ್ರಿಯಿಂದಲೂ
ಕೂಡ ಈತ ನನಗೆ ಒಂದಿಷ್ಟು ಹಣ ಬೇಕು, 4 ಲಕ್ಷ ಹಣ ಬೇಕು ಅಂತ ತಂದೆ ತಾಯಿ ಜೊತೆ ನಿರಂತರವಾಗಿ ಹಿಂಸೆ ಇಟ್ಟಿರ್ತಾನೆ. ಹಣ ಇಲ್ಲ ನಮ್ಮ ಹತ್ರ, ಯಾಕಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಯಾವ್ದಾದ್ರು ಒಂದು ವೃತ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಇಬ್ರು ತಂದೆ ತಾಯಿ ದಂಪತಿಗಳು ಈತನಿಗೆ ಒಂದು ಹಣದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಆತರ ಈತ ಯಾವುದೋ ಒಂದು ಚಟಕ್ಕೆ ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೆ ಹಣವನ್ನ ಕೇಳಿದ್ದರಿಂದ ಹಾಗಾಗಿ ಈತನನ್ನ ಅವರು ಯಾವುದೇ ರೀತಿ ಹಣವನ್ನ ಕೊಟ್ಟಿರೋದಿಲ್ಲ. ಹಾಗಾಗಿ ಈತ ನೇರವಾಗಿ ಅಡಿಗೆ ಮನೆಯಲ್ಲಿದ್ದಂತ ಚಾಕುವನ್ನ ತಂದೆಯ ಪಕ್ಕೆಲುಬಿಗೆ ಅಂದ್ರೆ ಹೊಟ್ಟೆ ಭಾಗಕ್ಕೆ ಚುಚ್ಚಿರ್ತಾನೆ. ತಾಯಿಯ ಒಂದು ಕತ್ತಿಗೆ ಚುಚ್ಚಿ ಕೊಲೆಗೈದಿದ್ದಾನೆ ಅಂತ ಹೇಳ್ಬೋದು. ಸ್ಥಳದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು ನೇರವಾಗಿ ಪಕ್ಕದಲ್ಲೇ ಇರುವಂತಹ ಖಾಸಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾರು 8:30 ಸುಮಾರಿಗೆ ಏನು ಇಬ್ಬರು ದಂಪತಿಗಳು ಸಾವನ್ನಪ್ತಾರೆ. ಸಾವನ್ನಪ್ಪಿದ ತಕ್ಷಣ ಇದೇ ಒಂದು ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಒಳಗಡೆನೆ ಈ ರೋಹನ್ ಭಟ್ ಇರ್ತಾನೆ. ಹಾಗಾಗಿ ಈತನನ್ನ ಅಂದ್ರೆ ಇಲ್ಲಿರುವಂತಹ ನಿವಾಸಿಗಳು ಮತ್ತೆ ವೈದ್ಯರು ಆಸ್ಪತ್ರೆಗೆ HL ಪೊಲೀಸ್ ಠಾಣಾ ಸ್ಟೇಷನ್ಗೆ ಮಾಹಿತಿಯನ್ನ ನೀಡಿದಾಗ ನೇರವಾಗಿ ಪೊಲೀಸರು ಬಂದು ಈತನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಿದಾಗ ಕೆಲವೊಂದಿಷ್ಟು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಈತ ಹಣಕ್ಕಾಗಿ ತನ್ನ ತಂದೆ ತಾಯಿಯನ್ನ ಕೊಲೆಗೈದಿದ್ದಾನೆ ಅನ್ನುವಂತ ಮಾಹಿತಿಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಈತನ ಸಹೋದರಿ ಏನು USA ಯಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ, ಆಕೆಗೂ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ ಪೊಲೀಸರು. ಸದ್ಯ 10:30 ಸುಮಾರಿಗೆ ಆಕೆ ಇಂಡಿಯಾಗೆ ಬರ್ತಾಳೆ. ಇಂಡಿಯಾಗೆ ಬಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಆಕೆಗೆ ಮೃತದೇಹಗಳನ್ನು ಹಸ್ತಾಂತರಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.